ನಮಸ್ತೆ ಫ್ರೆಂಡ್ಸ್. ತುಂಬ ಜನ ಹಣ ತಗೊಳ್ತಾರೆ, ಆದರೆ ವಾಪಸ್ ಕೊಡ್ತಾ ಇರೋದಿಲ್ಲ. ನೀವು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಗಂಡನಿಗೆ ಗೊತ್ತಿಲ್ಲದೆ ಇರುವ ಹಾಗೆ ಉಂಟಲ್ಲ, ಬೇರೆಯವರಿಗೆ ಹೆಲ್ಪ್ ಮಾಡ್ತಾರೆ. ಹಣ ಆಗಲಿ ಒಡವೆ ಆಗಲಿ, ಅದನ್ನು ತಗೊಳ್ಳುವಾಗ ಅವರು ಬೆಣ್ಣೆ ಮಾತಾಡ್ಕೊಂಡು ತಗೊಂಡಿರ್ತಾರೆ, ಆದರೆ ವಾಪಸ್ ರಿಟರ್ನ್ ಕೊಡ್ತಾ ಇರೋದಿಲ್ಲ. ಇನ್ನು ಕೆಲವರು ಉಂಟಲ್ಲ, ಪಾಪ ಪುಣ್ಯ ಅಂತ ಎಣಿಸ್ಕೊಂಡು ಉಂಟಲ್ಲ, ಪಾಪ ಅವರು ಕಷ್ಟದಲ್ಲಿದ್ದಾರೆ, ಅವರಿಗೆ ಹೆಲ್ಪ್ ಮಾಡುವ ಅಂತ ಹೇಳ್ಕೊಂಡು ನೀವು ಕಷ್ಟಪಟ್ಟು ದುಡಿದ ಹಣವನ್ನು ಅವರಿಗೆ ಕೊಡ್ತೀರಾ. ಆದರೆ ಅವರಿಗೆ ಅದನ್ನು ವಾಪಸ್ ಕೊಡಲಿಕ್ಕೆ ಮನಸ್ಸಿರುವುದಿಲ್ಲ. ನೀವು ಫೋನ್ ಮಾಡಿದರೂ ಕೂಡ ಅವರು ನಿಮ್ಮ ಫೋನನ್ನು ರಿಸೀವ್ ಮಾಡೋದಿಲ್ಲ. ನೀವು ಎಷ್ಟೇ ಮೆಸೇಜ್ ಹಾಕಿದರೂ ಕೂಡ ಅದನ್ನು ಇಗ್ನೋರ್ ಮಾಡ್ತಾರೆ. ಆಮೇಲೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ನಂಬರನ್ನೇ ಬ್ಲಾಕ್ ಲಿಸ್ಟ್ ಮಾಡಿ ಬಿಡ್ತಾರೆ. ನಿಮ್ಮ ಹಣ ನಿಮಗೆ ಸಿಗುವುದೇ ಇಲ್ಲ ಏನು ಅಂತ ಹೇಳಿ ಎನಿಸುವ ರೀತಿಯಲ್ಲಿ ಅವರು ಮಾಡ್ತಾರೆ. ಇವಾಗ ನಾನು ಒಂದು ರೆಮಿಡಿ ಹೇಳಿಕೊಡ್ತೇನೆ ನೋಡಿ. ಆ ರೆಮಿಡಿಯನ್ನು ನಾನು ಕೂಡ ಮಾಡಿದ್ದೇನೆ. ಆ ಹಣದಲ್ಲಿ ನಾನು ಏನು ತಗೊಂಡಿದ್ದೇನೆ ಅಂತ ಹೇಳ್ಕೊಂಡು ಕೂಡ ನಾನು ವಿಡಿಯೋದಲ್ಲಿ ತೋರಿಸ್ತೇನೆ. ಯಾಕಂತ ಹೇಳಿದ್ರೆ, ತುಂಬ ಜನ ಎಣಿಸ್ಕೊಳ್ತಾರೆ ಅಂತ ಹೇಳಿದ್ರೆ, ಯೂಟ್ಯೂಬಲ್ಲಿ ವಿಡಿಯೋ ಬಂದ್ರೆ ಉಂಟಲ್ಲ, ಅದೆಲ್ಲ ಲಾಟ್ಪೋಟ್ ವಿಡಿಯೋ, ಸುಳ್ಳು ವಿಡಿಯೋ. ಅವರಿಗೊಂದು ವಿಡಿಯೋ ಸಿಗ್ತದೆ ಅಂತ ಹೇಳ್ಕೊಂಡು ಅವರು ವಿಡಿಯೋ ಮಾಡುದು, ಅವರ ಹೊಟ್ಟೆಪಾಡಿಗೋಸ್ಕರ ವಿಡಿಯೋ ಮಾಡುದು ಅಂತ ಹೇಳ್ಕೊಂಡು. ನಾನು ಫಸ್ಟ್ ಹೇಳ್ಬೇಕೇನಂತ ಹೇಳಿದ್ರೆ, ನಾನು ಯೂಟ್ಯೂಬನ್ನೇ ನಂಬ್ಕೊಂಡು ಇಲ್ಲ, ಆಯ್ತಾ. ಅಂದರೆ ಯೂಟ್ಯೂಬಿಂದ ಒಂದು ಟೈಮಲ್ಲಿ ಉಂಟಲ್ಲ ಏನಾಗಿದೆ ಅಂತ ಹೇಳಿದ್ರೆ, ನನಗೆ ಯೂಟ್ಯೂಬ್ನಿಂದ ನನ್ನ ಕಷ್ಟ ಪರಿಹಾರ ಆಗಿದೆ, ನನ್ನ ಸಮಸ್ಯೆ ಎಲ್ಲ ಪರಿಹಾರ ಆಗಿದೆ, ಆಯ್ತಾ. ಅಂದರೆ ಅದರಿಂದ ಬರ್ತಿದ್ದ ಹಣದಿಂದ ಉಂಟಲ್ಲ ನಾನು ಎಲ್ಲದೂ ಕೆಲಸ ಮಾಡ್ತಾ ಇದ್ದೆ. ಆದರೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ನಾನು ಯೂಟ್ಯೂಬನ್ನೇ ನಂಬ್ಕೊಂಡು ಇಲ್ಲ. ನಾನು ಅಂದರೆ ಯೂಟ್ಯೂಬ್ ಬಿಟ್ಟು ಬೇರೆ ಕೆಲಸ ಕೂಡ ಮಾಡ್ತಾ ಇದ್ದೇನೆ. ಯಾಕೆ ಅಂತ ಹೇಳ್ಕೊಂಡು ಕಾರಣ ನಿಮಗೆ ಕೂಡ ಗೊತ್ತುಂಟು. ಬರೀ ಯೂಟ್ಯೂಬಲ್ಲಿ ನಂಬ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ ಅಂತ ಹೇಳ್ಕೊಂಡು, ಆಯಿತಾ. ನಾನು ನೋಡಿ ನಿಮಗೆ ವಿಡಿಯೋ ಹಾಕುವಾಗ ಕೂಡ ನೋಡಿ, ಒಳ್ಳೆ ವಿಡಿಯೋವನ್ನೇ ಹಾಕ್ತೇನೆ. ಬಿಟ್ಟರೆ ಉಂಟಲ್ಲ ಅಂಥದ್ದೆಲ್ಲ ಅಂದರೆ ನಾನು ಮಾಡಿ ಅದರಲ್ಲಿ ಸಕ್ಸಸ್ ಆಗಿದ್ರೆ ಮಾತ್ರ ನಾನು ವಿಡಿಯೋ ಹಾಕ್ತೇನೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಜೊತೆಗೆ ಕೂಡ ನಾನು ಕೂಡ ಈ ವಿಡಿಯೋದಲ್ಲಿ ಮಾಡಿದ ಹಾಗೆ ಮಾಡ್ತೇನೆ, ನೀವು ಕೂಡ ಮಾಡಿ ಅಂತ ಹೇಳ್ಕೊಂಡು ವಿಡಿಯೋ ಮಾಡ್ತೇನೆ ಅಷ್ಟೇ. ಅದನ್ನು ಬಿಟ್ಕೊಂಡು ಉಂಟಲ್ಲ, ನಾನು ಯಾವ ಪೂಜೆ ಬಗ್ಗೆ ಕೂಡ ಮಾಹಿತಿ ನೀಡ್ತಾ ಇಲ್ಲ. ಯಾವ ದೇವರ ಪೂಜೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಂಡು ಕೂಡ ನಾನು ಮಾಹಿತಿ ನೀಡ್ತಾ ಇಲ್ಲ. ಒಳ್ಳೇದಾಗ್ಲಿ, ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ಕೊಂಡು ಮಾಡ್ತಾ ಇದ್ದೇನೆ. ಇವಾಗ ಹಣ ಹೇಗೆ ನಿಮಗೆ ವಾಪಸ್ ಬರುತ್ತೆ ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ. ನಾನು ಏನು ಮಾಡಿದ್ದೆ ಅಂತ ಹೇಳಿದ್ರೆ, ಒಂದು 2 ವರ್ಷದ ಹಿಂದೆ, ಆಯ್ತಾ, 2 ವರ್ಷದ ಹಿಂದೆ ಏನು ಮಾಡಿದೆ ಅಂತ ಹೇಳಿದ್ರೆ, ಯೂಟ್ಯೂಬಲ್ಲಿ ನನಗೆ ಚೆನ್ನಾಗಿ ಅರ್ನಿಂಗ್ ಆಗ್ತಾ ಇತ್ತು, ಅಂದರೆ ಚೆನ್ನಾಗಿ ಹಣ ಬರ್ತಾ ಇತ್ತು. ಆ ಸಮಯದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಒಬ್ಳು ಹೆಂಗಸು ಉಂಟಲ್ಲ, ಅಂದರೆ ನನಗೆ ಅವರು ತುಂಬ ಕ್ಲೋಸ್ ಆದರು. ಅಂದರೆ ಅವರು ಕೂಡ ಒಬ್ಬರು ಯೂಟ್ಯೂಬರೇ, ಆಯಿತಾ. ನಾನು ಅವರ ಹೆಸರನ್ನು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ, ಯಾರು ಅಂತ ಹೇಳ್ಕೊಂಡು. ಯಾರೇ ಬೇಕಾದರೆ ಆಗಿರಲಿ ಅವರು, ಆಯಿತಾ. ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ತುಂಬ ನನ್ನ ಹತ್ರ ಫ್ರೆಂಡ್ ರೀತಿಯಲ್ಲಿ ಇದ್ದರು, ಆಯಿತಾ. ಆಮೇಲೆ ಏನು ಮಾಡಿದ್ರು, ಮನೆಯಲ್ಲಿ ಸ್ವಲ್ಪ ಪರಿಸ್ಥಿತಿ ಸರಿ ಇಲ್ಲ, ಸ್ವಲ್ಪ ಹಾಗೆ ಪ್ರಾಬ್ಲಮ್ ಉಂಟು, ಹೀಗೆ ಪ್ರಾಬ್ಲಮ್ ಉಂಟು, ನನಗೆ 1.25 ಲಕ್ಷ ರೂಪಾಯಿ ಹಣ ಕೊಡ್ತೀಯಾ ಅಂತ ಹೇಳ್ಕೊಂಡು ಕೇಳಿದ್ರು. ನಾನೇನು ಮಾಡಿ, ತುಂಬ ಕ್ಲೋಸ್ ಇದ್ದಾರಲ್ವ, ಅವರು ಚಂದ ಮಾತಾಡ್ತಾರಲ್ವಾ ಅಂತ ಹೇಳ್ಕೊಂಡು ನಾನೇನು ಮಾಡಿದೆ, 1.25 ಲಕ್ಷವನ್ನು ಕೊಟ್ಟೆ. ಅದ ನಂತರ ಏನಾಯ್ತು ಅಂತ ಹೇಳಿದ್ರೆ, ಅವ್ರು ನಂದು ಫೋನ್ ಕೂಡ ರಿಸೀವ್ ಮಾಡೋದಿಲ್ಲ. ನಾನು ಎಷ್ಟು ಕಾಲ್ ಮಾಡಿದ್ರು ಕೂಡ ಅದಕ್ಕೆ ಎಂತ ಸಹ ಇಲ್ಲ. ವಾಟ್ಸಪ್ಪಲ್ಲಿ ಕೂಡ ನನ್ನನ್ನು ಬ್ಲಾಕ್ ಮಾಡಿದ್ರು, ಇನ್ಸ್ಟಾದಲ್ಲಿ ಕೂಡ ಬ್ಲಾಕ್ ಮಾಡಿದ್ರು. ಎಲ್ಲಿಂದ ಕೂಡ ಅವ್ರದ್ದು ಕಾಲ್ ಮಾಡಲಿಕ್ಕಿಲ್ಲ. ಅವರು ನಮ್ಮ ಊರಿನವರು ಕೂಡ ಅಲ್ಲ, ಅವ್ರದ್ದು ಪರಿಚಯ ಅಂದರೆ ಅವ್ರ ಊರು ಯಾವುದು ಅಂತ ಹೇಳ್ಕೊಂಡು ಕೂಡ ನಮಗೆ ಸರಿಯಾಗಿ ಗೊತ್ತಿಲ್ಲ. ಈ ರೀತಿ ಪರಿಸ್ಥಿತಿ ಬಂತು. ಅಂದರೆ ನಮಗೆ ವಾಪಸ್ ಹಣ ತಗೊಳ್ಳಿಕ್ಕೆ ಆಗೋದಿಲ್ಲ, ಎಲ್ಲ ಕಡೆ ಬ್ಲಾಕ್ ಮಾಡಿಟ್ಟಿದ್ದಾರೆ, ಫೋನ್ ಮಾಡಲಿಕ್ಕೂ ಕೂಡ ಆಗೋದಿಲ್ಲ. ಆ ರೀತಿ ಪರಿಸ್ಥಿತಿ ಬಂದಿತ್ತು. ನಾನು ಎಣಿಸ್ಕೊಂಡು ಏನಂತ ಹೇಳಿದರೆ, ಹೋಯ್ತು ನಂದು 3 ನಾಮ ಹಾಕಿದ್ರು, ನನಗೆ 1.25 ಲಕ್ಷ ನಾನು ಯೂಟ್ಯೂಬಲ್ಲಿ ದುಡಿದಿದ್ದು ಹೋಯ್ತು ಅಂತ ಹೇಳ್ಕೊಂಡು ಎಣಿಸಿದೆ. ಅದರ ನಂತರ ಏನಾಯ್ತು ಅಂತ ಹೇಳಿದ್ರೆ, ನನಗೆ ಒಂದು ವಿಡಿಯೋ ಸಿಕ್ಕಿತು. ಆ ವಿಡಿಯೋದಲ್ಲಿ ನಾನು ಹೇಳಿದ ಹಾಗೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ನಾನು ಇವಾಗ ಹೇಳಿಕೊಡ್ತೇನೆ ನೋಡಿ. ಅದೇ ರೀತಿಯಲ್ಲಿ ಮಾಡುವಾಗ ನನ್ನ ಮಗಳಿಗೆ ನಾನು ಹೇಳಿದೆ ಏನಂತ ಹೇಳಿದರೆ, ನೋಡುವ, ನಾನು ಮಾಡ್ತೇನೆ, ಈ ರೀತಿ ಕ್ರಮವನ್ನು ಮಾಡ್ತೇನೆ. ಒಂದು ವೇಳೆ ಆ ಹಣವನ್ನು ಆ ಆಂಟಿ ನಿಮಗೆ ವಾಪಸ್ ಕೊಟ್ಟರೆ, ಅಂದರೆ ನಮಗೆ ವಾಪಸ್ ಕೊಟ್ಟರೆ, ಆ ಹಣದಲ್ಲಿ ನಾನು ನಿಮಗೆ ಗಾಡಿ ತಕ್ಷಿ ಕೊಡ್ತೇನೆ ಅಂತ ಹೇಳ್ಕೊಂಡು ಹೇಳಿದೆ. ಇಷ್ಟು ತನಕ ನೋಡಿ ಯಾವ ರೀತಿ ಆಯಿತು ಅಂತ ಹೇಳಿದರೆ, ನಾನು ಆ ವಿಡಿಯೋ ನೋಡಿ ಉಂಟಲ್ಲ, ಸಾಮಾನ್ಯ 1 ತಿಂಗಳು ಆಗ್ತಾ ಬಂತು. 1 ತಿಂಗಳಿಗಿಂತ ಸ್ವಲ್ಪ ಜಾಸ್ತಿ ಆಯಿತು. ನಾನೇನು ಮಾಡಿದೆ, ಅದನ್ನು ನಾನು ವಿಡಿಯೋದನ್ನು ಮಾಡಿದೆ, ಮತ್ತು ನಂಬರನ್ನು ಕೂಡ ಹಾಗೆ ಸೇಮ್ ಬರ್ಕೊಂಡೆ. ಅದ ನಂತರ ಮ್ಯಾಜಿಕ್ ಅನ್ನೋ ರೀತಿಯಲ್ಲಿ ಅವ್ರದ್ದೇ ನನಗೆ ಕಾಲ್ ಬಂದು ಏನು ಮಾಡಿದೆ ಅಂತ ಹೇಳಿದರೆ, ನಂದು ಸೈಟ್ ಸೇಲ್ ಆಗಿದೆ, ನಿಮಗೆಲ್ಲ ನಾನು ಒಂದು ಟೈಮಲ್ಲಿ ಹಣ ಕೊಟ್ಟಿದ್ರಿ, ನೀವು ನಮಗೆ ಹೆಲ್ಪ್ ಮಾಡಿದ್ರಿ ಕಷ್ಟದ ಸಮಯದಲ್ಲಿ. ಆದರೆ ನಾನು ಏನು ಮಾಡಿದೆ ಅಂತ ಹೇಳಿದರೆ, ನಾನು ನಿಮಗೆ ರಿಟರ್ನ್ ಮಾಡಲಿಲ್ಲ, ನಿಮಗೆಲ್ಲ ಬ್ಲಾಕ್ ಮಾಡಿಟ್ಟೆ ಅಂತ ಹೇಳ್ಕೊಂಡು ಅವರೇ ಹೇಳಿದರು. ಇವಾಗ ನನ್ನ ಸೈಟ್ ಸೇಲ್ ಆಗಿದೆ, ಅದಕ್ಕೆ ನಾನು ಯಾರೆಲ್ಲ ನನಗೆ ಹೆಲ್ಪ್ ಮಾಡಿದ್ದಾರೆ ನೋಡಿ ಕಷ್ಟದ ಸಮಯದಲ್ಲಿ, ಅವರಿಗೆಲ್ಲ ವಾಪಸ್ ಕೊಡ್ತೇನೆ ಅಂತ ಹೇಳ್ಕೊಂಡು ಅವ್ರದ್ದೇ ಕಾಲ್ ಬಂತು. ಎಷ್ಟು ಖುಷಿ ಆಯಿತು ಅಂತ ಹೇಳಿದರೆ, ನನ್ನ ಮಗಳು ಆವಾಗ ನೆನಪು ಮಾಡಿದ್ಲು, ನೀನು ಗಾಡಿ ತಕ್ಷಿ ಕೊಡ್ತೆ ಅಂತ ಹೇಳ್ಕೊಂಡು ಹೇಳಿದ್ಯಲ್ವಾ ಅಂತ ಹೇಳ್ಕೊಂಡು. ಆ ಹಣದಲ್ಲೇ ಉಂಟಲ್ಲ, 1 ರೂಪಾಯಿ ಕೂಡ EMI ಇಲ್ಲದೆ, 1 ರೂಪಾಯಿ ಕೂಡ ಲೋನ್ ಇಲ್ಲದೆ ಉಂಟಲ್ಲ, ನನ್ನ ಮಗಳಿಗೆ ನಾನು ಗಾಡಿ ತಕ್ಷಿ ಕೊಟ್ಟಿದ್ದೇನೆ. ಅದನ್ನು ನಾನು ಸೈಡಲ್ಲಿ ಹಾಕ್ತೇನೆ ಫೋಟೋ, ಆಯಿತಾ. ಅದು ನಂದು ಸ್ವಂತ, ನಾನು ಕಷ್ಟಪಟ್ಟು ದುಡಿದ ಹಣವನ್ನು ನೋಡಿ ಯಾರು ಕೂಡ ಮೋಸ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲಿಂದ ಆದರೂ ಉಂಟಲ್ಲ, ನಮಗೆ ಮೋಸ ಮಾಡಿದರೂ ಕೂಡ ಉಂಟಲ್ಲ, ಎಲ್ಲಿಂದಾದ್ರೂ ಅದು ವಾಪಸ್ ನಮ್ಮ ಕೈಗೆ ಬರುವ ಹಾಗೆ ದೇವರು ಮಾಡ್ತಾರೆ. ಆದ್ದರಿಂದ ನಾನು ಹೇಳ್ತಾ ಇರೋದು, ನಂಬಿಕೆ ಇಟ್ಟು ನೀವು ಕೆಲಸ ಮಾಡಿ.
ನಂಬಿಕೆ ಇಟ್ಟು ಕೆಲಸ ಮಾಡಿದ್ರೆ ಏನಾಗುತ್ತಂತೆ ಅಂದರೆ 100ಗೆ 100% ನೀವು ಕಷ್ಟಪಟ್ಟು ದುಡಿದ ಹಣ ಬೇರೆಯವರು ತಿನ್ನಲಿಕ್ಕೆ ಆಗೋದಿಲ್ಲ. ಅದು ನಿಮಗೆ ಪುನಃ ಸಿಗುತ್ತೆ ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ. ಇವಾಗ ಏನು ಮಾಡಬೇಕು ಅಂತ ಹೇಳ್ಕೊಂಡು ನಾನು ನಿಮಗೆ ರೆಮಿಡಿ ಹೇಳ್ತೇನೆ. ನಾನು ಹೇಳಿದ ಹಾಗೆ ಕರೆಕ್ಟಾಗಿ ಮಾಡಿ. ಇದನ್ನು ನೀವು ಮಾಡಬೇಕಾಗಿದ್ದು ಯಾವಾಗ ಅಂತ ಹೇಳಿದ್ರೆ ನೋಡಿ, ಈ ತಂತ್ರವನ್ನು ನೀವು ಉಂಟಲ್ಲ ಗುರುವಾರ ಇಲ್ಲ ಅಂತ ಹೇಳಿದ್ರೆ ಶನಿವಾರ ದಿವಸ ಮಾಡಿ. ಯಾವ ಟೈಮಲ್ಲಿ ಬೇಕಾದರೆ ಮಾಡ್ಬೋದು. ಇದೇ ಟೈಮಲ್ಲಿ ಮಾಡಬೇಕು ಅದೇ ಟೈಮಲ್ಲಿ ಮಾಡಬೇಕು ಅಂತ ಹೇಳ್ಕೊಂಡು ಇಲ್ಲ. ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಒಂದು ದೀಪವನ್ನು ತಗೊಳ್ಬೇಕು ಆಯಿತಾ. ಯಾಕಂತ ಹೇಳಿದರೆ ಇದು ಯಾಕೆ ಅಂತ ಹೇಳ್ಕೊಂಡು ತೋರಿಸ್ತೇನೆ ನಾನು. ದೀಪದಲ್ಲಿ ಉಂಟಲ್ಲ ಸ್ವಲ್ಪ ಎಣ್ಣೆಯನ್ನು ಹಾಕಿ, ನಾವು ದೇವರಿಗಾದರೆ 2 ಬತ್ತಿಯನ್ನು ಯೂಸ್ ಮಾಡ್ತೇವಲ್ಲ, ಈ ಕೆಲಸಕ್ಕೆ ನಾವು 1 ಬತ್ತಿ ಯೂಸ್ ಮಾಡಿದರೆ ಸಾಕಾಗ್ತದೆ. ನೋಡಿ ಏನು ಮಾಡಿ ಅಂತ ಹೇಳಿದ್ರೆ, ನಿಮಗೆ ಯಾರು ನಿಮ್ಮ ಹತ್ರ ಸಾಲ ತಗೊಂಡಿದ್ದಾರೆ ನೋಡಿ, ನಿಮಗೆ ಯಾರು ಮೋಸ ಮಾಡ್ತಿದ್ದಾರೆ, ಯಾರು ಆಡಿಸ್ತಿದ್ದಾರೆ ನೋಡಿ, ಅಂಥವರ ಹೆಸರನ್ನು ಹೇಳ್ಕೊಂಡು ನೀವು ಏನು ಮಾಡಿ ಅಂತ ಹೇಳಿದರೆ ದೀಪವನ್ನು ಹಚ್ಚಬೇಕು. ದೀಪ ಹಚ್ಚುವಾಗ ನೀವು ಏನು ಮಾಡಿ ಅಂತ ಹೇಳಿದರೆ ಅವರ ಹೆಸರನ್ನು ಹೇಳ್ತಾನೇ ಇರಿ. ಯಾರು ಸಾಲ ತಗೊಂಡಿದ್ದಾರೆ ನೋಡಿ ಅವ್ರದ್ದು ನೋಡಿ, ಹೇಳಿ ಆದ ನಂತರ ಈ ರೀತಿಯಲ್ಲಿ ದೀಪವನ್ನು ಹಚ್ಚಿ ನೋಡಿ. ಅದ್ರ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ಇದು ಚಕ್ಕೆ ಆಯಿತಾ. ನೀವು ಪಲಾವ್ ಎಲ್ಲ ಮಾಡಲಿಕ್ಕೆ ಯೂಸ್ ಮಾಡ್ತೀರಿ ನೋಡಿ, ಪಲಾವ್ ಮಾಡಲಿಕ್ಕೆ ಬಿರಿಯಾನಿ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತೀರಿ ನೋಡಿ, ಅದೇ ಚಕ್ಕೆ ಇದು. ಇದು ಏನು ಮಾಡುತ್ತೆ ಅಂತ ಹೇಳಿದರೆ ಹಣವನ್ನು ಆಕರ್ಷಣೆ ಮಾಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮಗೆ ಯಾರು ಹಣ ಕೊಡಬೇಕು ನೋಡಿ, ಅವರು ಹಣ ನಿಮಗೆ ಕೊಡುವ ಹಾಗೆ ಮಾಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಇದನ್ನು ಕೂಡ ಸುಡಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದರೆ, ಒಂದು ಸ್ಪೂನನ್ನು ಈ ರೀತಿಯಲ್ಲಿ ಇಡಬೇಕು ನೋಡಿ, ಹೀಗೆ ಆಯಿತಾ. ಸ್ಪೂನನ್ನು ಈ ರೀತಿ ಅಂದರೆ ಇದ್ರದ್ದು ಹೊಗೆ ಉಂಟಲ್ಲ, ಇದು ಸ್ಪೂನ್ಗೆ ಈ ರೀತಿಯಲ್ಲಿ ಬರಬೇಕು. ನೀವು ಏನು ಒಳ್ಳೆ ಹೊಸ ಸ್ಪೂನೆಲ್ಲ ಯೂಸ್ ಮಾಡಬೇಕಂತ ಇಲ್ಲ, ಹಳೆ ಸ್ಪೂನ್ ಕೂಡ ಯೂಸ್ ಮಾಡ್ಬೋದು ನೋಡಿ. ಈ ರೀತಿಯಲ್ಲಿ ಫುಲ್ ಆಯಿತಾ, ಒಂದು ಸ್ವಲ್ಪ ಹೊತ್ತನ್ನು ಹೀಗೆ ಹಿಡೀರಿ. ನೋಡಿ ಇವಾಗ ಇದು ಕಪ್ಪಾಯ್ತಲ್ಲ, ಇವಾಗ ಏನು ಮಾಡಬೇಕು ಅಂತ ಹೇಳಿದರೆ ನೋಡಿ, ಇದ್ರದ್ದು ಇದುಂಟಲ್ಲ ಅಂದರೆ ಕೆಂಡ ಉಂಟಲ್ಲ, ಅದನ್ನು ಕೂಡ ನಾನು ಇದ್ರ ಜೊತೆಗೇನೆ ಹಾಕ್ಕೊಳ್ತಿದ್ದೇನೆ. ಯಾಕಂತ ಹೇಳಿದರೆ ಅದು ಹಣವನ್ನು ಆಕರ್ಷಣೆ ಮಾಡುವ ಶಕ್ತಿ ಉಂಟು, ಆದ್ದರಿಂದ ಇದನ್ನು ಕೂಡ ಹಾಕ್ಕೊಳ್ತಿದ್ದೇನೆ. ಆಮೇಲೆ ಇದೇ ದಾಲ್ಚಿನ್ನಿ ಚಕ್ಕೆಯಿಂದ ಎಂತ ಮಾಡ್ತಿದ್ದೇನೆ ಅಂತ ಹೇಳಿದರೆ, ಇದರಿಂದ ನೋಡಿ ಇಲ್ಲಿಂದ ಎಣ್ಣೆ ತೆಗೆದುಂಟಲ್ಲ, ಇದನ್ನು ಚಂದ ಮಾಡಿ ಇದಕ್ಕೆ ನಾವು ಈಗ ಕಾಡಿಗೆ ಹಾಕ್ಕೊಳ್ತೇವೆ ನೋಡಿ. ಕಾಡಿಗೆ ಹಾಕ್ಕೊಳ್ಳುವಾಗ ಯಾವ ರೀತಿಯಲ್ಲಿ ಮಸಿ ಬರ್ತದೆ ನೋಡಿ, ಆ ರೀತಿಯಲ್ಲಿ ಮಸಿ ಮಾಡ್ಕೊಳ್ಬೇಕು ನೋಡಿ. ನಾನು ಈ ಥರ ದಾಲ್ಚಿನ್ನಿದು ಅಂದರೆ ಚಕ್ಕೆದು ಮಷಿಯನ್ನು ತೆಗೆದಿಟ್ಕೊಂಡಿದ್ದೇನಲ್ಲ, ಇವಾಗ ಅದರಿಂದ ಏನು ಮಾಡಬೇಕು ಅಂತ ಹೇಳಿದರೆ, ನಿಮಗೆ ಯಾರು ಸಾಲ ತಗೊಂಡಿದ್ದಾರೆ ನೋಡಿ, ಆ ಸಾಲದವರ ಹೆಸರನ್ನು ನಾನು ಇಲ್ಲಿ ಲೈನ್ಸ್ ಇರುವುದರಲ್ಲಿ ತೋರಿಸ್ತಾ ಇದ್ದೇನೆ. ನೀವೇನು ಮಾಡಿ ಅಂತ ಹೇಳಿದರೆ, ಲೈನ್ಸ್ ಇಲ್ಲದೆ ಇರೋದುಂಟಲ್ಲ ಅಂದರೆ ವೈಟ್ ಶೀಟ್ ಉಂಟಲ್ಲ ಅದರಲ್ಲಿ ಬರಿಬೇಕು. ಈ ರೀತಿ ಲೈನ್ಸಲ್ಲಿ ಬರೆಯೋದು ಬೇಡ ಆಯಿತಾ. ಅಂದರೆ ನಾನು ಇವಾಗ ನನಗೆ ಅವರು ಕೊಟ್ಟಾಯ್ತಲ್ಲ, ಆಮೇಲೆ ಸುಮ್ಮನೆ ಎಲ್ಲ ಮಾಡೋದು ಬೇಡ ಅಂತ ಹೇಳ್ಕೊಂಡು ನಾನು ಲೈನ್ಸ್ ಇರೋದ್ರಲ್ಲೇ ತೋರಿಸ್ತಾ ಇದ್ದೇನೆ. ನೀವು ಮಾಡುವಾಗ ವೈಟ್ ಶೀಟಲ್ಲಿ ಮಾಡಿ. ಏನು ಮಾಡಿ ಅಂತ ಹೇಳಿದರೆ, ಈ ಥರದ್ದೊಂದು ತುಳಸಿ ಕಡ್ಡಿಯನ್ನು ತಗೊಳ್ಳಿ ಆಯಿತಾ. ತುಳಸಿ ಕಡ್ಡಿಯನ್ನು ತಗೊಂಡು ಇದರಿಂದ ಏನು ಮಾಡಬೇಕು ಅಂತ ಹೇಳಿದರೆ ಅವರ ಹೆಸರನ್ನು ಬರಿಬೇಕು ನೋಡಿ. ಇದರಲ್ಲಿ ಅವರ ಹೆಸರು, ನಿಮಗೆ ಸಾಲ ಯಾರು ಕೊಟ್ಟಿದ್ದಾರೆ ನೋಡಿ ಅವರ ಹೆಸರನ್ನು ಇಲ್ಲಿ ಬರಿಬೇಕು. ನೋಡಿ ಸ್ವಲ್ಪ ಅಂತ ಮಷಿ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಹೇಳಿದರೆ, ಬೇಕಾದರೆ ವಾಪಸ್ ಏನು ಮಾಡ್ಬೋದು ಅಂತ ಹೇಳಿದರೆ ಸ್ವಲ್ಪ ಆಯಿಲ್ ಆಗಲಿ ಅಥವಾ ತುಪ್ಪ ಆದರೂ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು ನೋಡಿ. ಇಲ್ಲಿ ಅವ್ರದ್ದು ಸ್ಪಷ್ಟವಾಗಿ ಗೊತ್ತಾಗಬೇಕು ಆಯಿತಾ, ಅವ್ರದ್ದು ಹೆಸರು ಚೆಂದ ಕಾಣಿಸ್ಬೇಕು ನಿಮಗೆ ಯಾರು ಅಂತ ಹೇಳ್ಕೊಂಡು. ಆ ರೀತಿಯಲ್ಲಿ ಸ್ವಲ್ಪ ದೊಡ್ಡದರಲ್ಲೇ ಬರೀರಿ, ಚಿಕ್ಕದೆಲ್ಲ ಬರೀಲಿಕ್ಕೆ ಹೋಗಬೇಡಿ ನೋಡಿ. ನಾನಿಲ್ಲಿ ಬರೆದಿದ್ದೇನೆ ನೋಡಿ, ನಾನು ನೇಮ್ ಅಂತ ಹೇಳ್ಕೊಂಡು ಬರೆದೇನೆ. ನೀವು ನೇಮ್ ಅಂತ ಬರೀಲಿಕ್ಕೆ ಹೋಗಬೇಡಿ. ಅವರದ್ದು ಹೆಸರು ನಿಮಗೆ ಗೊತ್ತುಂಟಲ್ಲ, ಎಲ್ಲರಿಗೂ ಕೂಡ ಗೊತ್ತಿರ್ತದೆ ಯಾರು ಸಾಲ ತಗೊಂಡಿದ್ದಾರೆ ಅಂತ ಹೇಳ್ಕೊಂಡು. ಅವರ ಹೆಸರನ್ನೇ ಬರೀರಿ. ಅದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೋಬೇಕು. ಯಾಕಂತ ಹೇಳಿದರೆ ಅವರಿಗೂ ಕೂಡ ನಿಮಗೆ ಹಣ ಕೊಡುವ ಹಾಗೆ ಆಗಬೇಕಲ್ವಾ. ಅವರು ಕೂಡ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳ್ಕೊಂಡು ಗೊತ್ತಿಲ್ಲ. ಆದ್ದರಿಂದ ನೀವು ಏನು ಕೇಳ್ಕೊಳ್ಳಿ ಅಂತ ಹೇಳಿದರೆ, ದೇವರೇ, ನಾನು ಇವರ ಕಷ್ಟದಲ್ಲಿ ಇವರಿಗೆ ನಾನು ಹಣ ನೀಡಿದ್ದೇನೆ, ಆದರೆ ಅವರು ನಮಗೆ ವಾಪಸ್ ಕೊಡ್ತಾ ಇಲ್ಲ. ಅವರಿಗೆ ಏನು ಮಾಡಿ ಅಂತ ಹೇಳಿದರೆ ಆಶೀರ್ವಾದವನ್ನು ನೀಡಿ. ಏನಂತ ಹೇಳಿದರೆ ಅವರಿಗೂ ಕೂಡ ಹಣ ಬರಬೇಕು, ನಮ್ಮ ಹಣವನ್ನು ಅವರು ವಾಪಸ್ ಕೊಡಬೇಕು ಅಂತ ಹೇಳ್ಕೊಂಡು ಆಶೀರ್ವಾದ ಕೊಡಿ ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಎಣಿಸ್ಕೊಳ್ಳಿ. ನೀವು ಅವರಿಗೆ ಎಂತಲ್ಲ ಶಾಪ ಹಾಕಿದರೆ ಅಥವಾ ಅವರು ಹಾಳಾಗಲಿ ಹೋಗಲಿ, ನಂದು ಹಣ ತಿಂದ್ರಲ್ಲ ಅವರು ಹಾಳಾಗಿ ಹೋಗ್ತಾರೆ, ಅವ್ರು ನನ್ನ ಹಣ ತಿಂದವರು ಒಳ್ಳೆಯದಾಗೋದಿಲ್ಲ, ಹಾಗೆ ಹೀಗೆ ಅಂತ ಹೇಳ್ಕೊಂಡು ಹೇಳಿದರೆ ನಿಮಗೆ ಅದು ಹಣ ವಾಪಸ್ ಬರುವುದೇ ಇಲ್ಲ.
ಅದ್ರ ಬದಲು ನೀವು ದೇವರ ಹತ್ರ ಬೇಡ್ಕೋಬೇಕು ಆಯ್ತಾ. ಅವರಿಗೆ ಒಳ್ಳೇದು ಮಾಡು ಅಂತ ಹೇಳ್ಕೊಂಡು, ಅವರಿಗೆ ಒಳ್ಳೇದು ಮಾಡಿದರೆ ಮಾತ್ರ ಅಲ್ಲ ಅವ್ರು ನಿಮಗೆ ವಾಪಸ್ ಕೊಡೋದು. ಅವ್ರ ಹತ್ರನೇ ಇಲ್ಲ ಅಂತ ಹೇಳಿದರೆ ಅವ್ರು ನಮಗೆ ಹೇಗೆ ವಾಪಸ್ ಕೊಡ್ತಾರೆ? ಅದರಿಂದ ಹಾಗೆ ಹೇಳ್ಕೊಳ್ಳಿ. ಎಲ್ಲಾದರೂ ಯಾವುದಾದ್ರೂ ರೂಪದಲ್ಲಿ ಅವರಿಗೆ ಹಣವನ್ನು ಕೊಡು, ಅವರು ನನ್ನ ಹಣವನ್ನು ನನಗೆ ವಾಪಸ್ ಕೊಡುವ ಹಾಗೆ ಮಾಡಿ ಅಂತ ಹೇಳ್ಕೊಂಡು ಹೇಳಿ. ಅದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ಇದನ್ನು ಉಂಟಲ್ಲ 8 ಫೋಲ್ಡ್ ಮಾಡಬೇಕು. ನೀವು ಅವರ ಹೆಸರು ಬರ್ದಿದ್ದು ನೋಡಿ, ಅದನ್ನು ಈ ರೀತಿಯಲ್ಲಿ 8 ಸಲ ಫೋಲ್ಡ್ ಮಾಡಬೇಕು. 1 2 3 4 5 ಹೀಗೆ 8 ಸಲ ಫೋಲ್ಡ್ ಮಾಡಿ. 8 ಸಲ ಫೋಲ್ಡ್ ಮಾಡಿ ಆದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ಇದನ್ನು ತಗೊಂಡು ಹೋಗಿ ಉಂಟಲ್ಲ ನಿಮ್ಮ ಬೀರುವಿನಲ್ಲಿ ಇಡಬೇಕು. ಅಥವಾ ನೀವು ಎಲ್ಲಿ ಹಣ ಇಡ್ತೀರೋ ನೋಡಿ ಆ ಜಾಗದಲ್ಲಿ ಇಡಬೇಕು. ಪರ್ಸಲ್ಲಿ ಎಲ್ಲ ಇಟ್ಕೊಂಡ್ರೆ ಆಗೋದಿಲ್ಲ. ಯಾಕಂತ ಹೇಳ್ಕೊಂಡು ಕೂಡ ಹೇಳ್ತೇನೆ, ಇದನ್ನು ಏನು ಮಾಡಿ ಅಂತ ಹೇಳಿದ್ರೆ, ಬೀರುವಲ್ಲಿ ನೀವು ಹಣ ಇಡುವ ಜಾಗದಲ್ಲಿ ಇಟ್ಟು ಅದ್ರ ಮೇಲೆ ಏನು ಮಾಡಿ ಅಂತ ಹೇಳಿದ್ರೆ, ಹಣ ಆಗಲಿ ಒಡವೆ ಆಗಲಿ ಆ ಜಾಗದಲ್ಲಿ, ಅಥವಾ ನಿಮ್ಮದು ಜಾಗದ್ದೆಲ್ಲ ರೆಕಾರ್ಡೆಲ್ಲ ಇಟ್ಕೊಳ್ಳುವಂಥದ್ದೆಲ್ಲ ಇರ್ತದಲ್ಲ ಒಂದು ಬೀರುವಲ್ಲಿ ಚಿಕ್ಕ ಬಾಕ್ಸ್ ರೀತಿಯಲ್ಲಿ, ಆ ಜಾಗದಲ್ಲಿ ಆದರೂ ಕೂಡ ಪರವಾಗಿಲ್ಲ. ಇದನ್ನು ಇಟ್ಟುಂಟಲ್ಲ ಇದರ ಮೇಲೆ ಒಂದು ಭಾರದ ವಸ್ತುವನ್ನು ಇಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ಅವರಿಗೆ ಉಂಟಲ್ಲ ಎಲ್ಲಿಂದಾದರೂ ಹಣ ಬಂದು ನಿಮಗೆ ಅವರು ಹಣ ವಾಪಸ್ ಕೊಡುವ ಹಾಗೆ ಇದು ಮಾಡುತ್ತೆ. 100% ಮಾಡುತ್ತೆ. ಇವಾಗ ಎರಡನೇದು ಕೆಲಸ ಮಾಡಬೇಕು ಏನಂತ ಹೇಳಿದರೆ, ಇದರ ಜೊತೆಗೇನೆ ಉಂಟಲ್ಲ ಇದು ಗುರುವಾರ ಮತ್ತು ಶನಿವಾರ ಮಾತ್ರ ಮಾಡಲಿಕ್ಕೆ 1 ಸಲ ಮಾಡಿದರೆ ಸಾಕಾಗುತ್ತೆ ಆಯಿತಾ. ಪ್ರತಿ ಗುರುವಾರ ಶನಿವಾರ ಮಾಡಬೇಕಂತ ಇಲ್ಲ, 1 ಗುರುವಾರ ಅಥವಾ 1 ಶನಿವಾರ ಮಾಡಿದರೆ ಸಾಕಾಗುತ್ತೆ. ಆದರೆ ನಾನು ಹೇಳಿದ ಕೆಲಸ ಉಂಟಲ್ಲ ಇದನ್ನು ಬರೀಲಿಕ್ಕೆ, ಇದನ್ನು ಪ್ರತಿದಿನ ನೀವು ಬರೀಬೇಕು ಆಯಿತಾ. ಯಾವ ರೀತಿ ಬರಿಬೇಕು ಅಂತ ಹೇಳಿದ್ರೆ, ನಿಮ್ಮ ಎಡಭಾಗದಲ್ಲಿ, ಅದು ಬೇರೆಯವರಿಗೆ ಕಾಣಿಸುವ ರೀತಿಯಲ್ಲಿ ಬೇಕಾದರೆ ಬರ್ಬೋದು, ಅಥವಾ ನಿಮಗೆ ಕಾಣಿಸಿದರೆ ನಾಚಿಕೆ ಆಗ್ತದೆ ಅಸಹ್ಯಕ ಆಗ್ತದೆ ಅಂತ ಹೇಳಿದ್ರೆ ಬಟ್ಟೆಯ ಒಳಗಡೆಯಿಂದ ಆದರೂ ಕೂಡ ಬರಿಬೋದು. ಒಟ್ಟಾರೆ ನೀವು ಇಡೀ ದೇಹದ ಎಡಭಾಗದಲ್ಲಿ ಎಲ್ಲಿ ಬೇಕಾದರೆ ಬರಿಬಹುದು. ಯಾವ ನಂಬರ್ ಬರಿಬೇಕು ಅಂತ ಹೇಳಿದರೆ ನೋಡಿ, 8 5 8 ನೋಡಿ, 8 5 8 ಈ ನಂಬರನ್ನು ಏನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಎಡಭಾಗದಲ್ಲಿ ಬರ್ಕೊಳ್ಬೇಕಾದ್ರೂ ಕೂಡ ನೀವು ಎಣಿಸ್ಕೊಳ್ಬೇಕು ಅಂತ ಹೇಳಿದರೆ, ಅವರಿಗೆ ಯಾವುದಾದರೂ ರೂಪದಲ್ಲಿ ಹಣ ಬಂದು ನಿಮ್ಮ ಹಣ ನಿಮಗೆ ವಾಪಸ್ ಕೊಡುವ ಹಾಗೆ ಮಾಡಬೇಕು ಅಂತ ಹೇಳ್ಕೊಂಡು ನೀವು ಎಣಿಸ್ಕೊಂಡು ಉಂಟಲ್ಲ ಇದನ್ನು ಬರೆದ್ರೆ ಉಂಟಲ್ಲ 100ಗೆ 100% ನಿಮ್ಮ ಹಣ ನಿಮಗೆ ರಿಟರ್ನ್ ಬರುತ್ತೆ. ನಂಬಿಕೆ ಇಟ್ಟು ಮಾಡಿ. ನಂಬಿಕೆ ಬರುತ್ತೋ ಇಲ್ವೋ, ಅವರು ಹೇಳಿದರು ವಿಡಿಯೋದಲ್ಲಿ ಹೇಳಿದರು ಅಂತ ಹೇಳ್ಕೊಂಡು ನಾನು ಬರಿತಾ ಇದ್ದೇನೆ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳಿಕ್ಕಿಲ್ಲ. ಖಂಡಿತ ಅವ್ರು ನನಗೆ ಹಣ ಕೊಡ್ತಾರೆ ಅಂತ ಹೇಳ್ಕೊಂಡು ಅವರ ಹೆಸರು ಹೇಳ್ಕೊಳ್ಬೇಕು ನಿಮ್ಮ ಮನಸ್ಸಿನಲ್ಲಿ ಆಯ್ತು. ಅಂಥವರು ಹಣ ಕೊಡ್ತಾರೆ ಅಂತ ಹೇಳ್ಕೊಂಡು ಹೇಳ್ಕೊಂಡೇ ನೀವು ಇದನ್ನು ಬರೀರಿ. ಆಮೇಲೆ ಉಂಟಲ್ಲ ನಿಮಗೆ ಅದು ಹಣ ವಾಪಸ್ ಬರಲಿಲ್ಲ ಅಂತ ಹೇಳಿದ್ರೆ ನನಗೆ ಮೆಸೇಜ್ ಮಾಡಿ, ನಾನು ಮಾಡಿದೆ ಆದರೂ ಕೂಡ ನನಗೆ ಬರಲಿಲ್ಲ ಅಂತ ಹೇಳ್ಕೊಂಡು ನಂಬಿಕೆ ಇಟ್ಟು ಮಾಡಬೇಕು. ಮನಸ್ಸಲ್ಲಿ ಉಂಟಲ್ಲ ಬರುತ್ತೋ ಇಲ್ವೋ ಅಂತ ಹೇಳ್ಕೊಂಡು ಆಲೋಚನೆ ಮಾಡಲಿಕ್ಕಿಲ್ಲ. ನಿಮ್ಮ ಮನಸ್ಸು ಕೂಡ ಬರುತ್ತೆ ಅಂತಲೇ ಹೇಳಬೇಕು, ಇಲ್ಲಿ ಬರೆಯುವಾಗ ಕೂಡ ಬರುತ್ತಾನೆ ಅಂತ ಹೇಳಬೇಕು. ಆವಾಗ ಹೇಳಿದ ನಾನು ತಂತ್ರ ಮಾಡಬೇಕು, ಆದರೂ ಕೂಡ ನಿಮ್ಮ ಹಣ ನಿಮಗೆ ವಾಪಸ್ ಸಿಗುತ್ತೆ ಅಂತ ಹೇಳ್ಕೊಂಡೇ ಎಣಿಸ್ಕೊಂಡು ಮಾಡಿ. 100ಗೆ 100% ನಿಮ್ಮ ಹಣ ರಿಟರ್ನ್ ಆಗುತ್ತೆ. ನೋಡಿ, ದೇವರಿಗೂ ಕೂಡ ಗೊತ್ತುಂಟು ನೀವು ಎಷ್ಟು ಕಷ್ಟಪಟ್ಟು ಆ ಹಣ ಸಂಪಾದನೆ ಮಾಡಿದ್ದೀರಾ ಅಥವಾ ಒಡವೆ ಸಂಪಾದನೆ ಮಾಡಿದ್ದೀರಾ ಅಂತ ಹೇಳ್ಕೊಂಡು. ಅವರು ಸುಮ್ಮನೆ ತಗೊಂಡು ಹೋಗ್ತಾರಂತ ಹೇಳಿದ್ರೆ ನಾವು ಬಿಡ್ಲಿಕ್ಕಾಗೋದಿಲ್ಲ. ದೇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಯಾವ ಜಾಗದಲ್ಲಿ ಬೇಕಾದರೆ ಅಡಗಿ ಕೂತ್ಕೊಳ್ಳಿರಲಿ ಅಥವಾ ಯಾವ ಜಾಗದಲ್ಲಿ ಬೇಕಾದರೆ ಹೂತು ಕೂತ್ಕೊಂಡಿರಲಿ, ಅವರಿಗೆ ಉಂಟಲ್ಲ ಮನಸ್ಸಿನಲ್ಲಿ ಹೇಳ್ತಾ ಇರುತ್ತೆ, ದೇವರು ಹೇಳ್ತಾ ಇರ್ತಾರೆ ಅಥವಾ ಯೂನಿವರ್ಸ್ ಹೇಳ್ತಾ ಇರುತ್ತೆ ಏನಂತ ಹೇಳಿದ್ರೆ, ಅವರಿಗೂ ನೀವು ಸಾಲ ಕೊಡ್ಲಿಕ್ಕೆ ಉಂಟಲ್ಲ ವಾಪಸ್ ಕೊಡದೆ ಇರಬೇಡ ಅಂತ ಹೇಳ್ಕೊಂಡು ಪದೇ ಪದೇ ಅವರಿಗೆ ನೆನಪು ಮಾಡ್ತಾ ಇರುತ್ತೆ. ಆವಾಗ ಅವರೇ ನೆನಪು ಮಾಡ್ಕೊಂಡು ನಿಮಗೆ ಕಾಲ್ ಮಾಡಿ ನಿಮ್ಮ ಹಣವನ್ನು ವಾಪಸ್ ಕೊಡ್ತಾರೆ. ಇದು 100ಗೆ 100% ನಿಜ. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸುಲಭವಾಗಿ ಉಂಟಲ್ಲ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಹಣವನ್ನು ವಾಪಸ್ ಬರುವ ಹಾಗೆ ಮಾಡೋದು ಅಂತ ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ. ತುಂಬ ಟೆನ್ಷನ್ ಮಾಡ್ಕೊಂಡ್ರಲ್ಲ ಇಷ್ಟು ದಿವಸ, ಅಯ್ಯೋ ದೇವರು ಎಷ್ಟು ಹಣ ಕೊಟ್ಟಿದ್ದೇನೆ ಹೋಯ್ತು ಅಂತ ಹೇಳ್ಕೊಂಡು. ಇನ್ನು ಆ ಥರ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ನಿಮ್ಮ ಹಣ ನಿಮಗೆ ಖಂಡಿತ ಸಿಗುತ್ತೆ ನೀವು ಕಷ್ಟಪಟ್ಟು ದುಡಿದಿದ್ರೆ ಆಯಿತಾ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕಿಂತ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರ್ಯಾರು ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.